ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬೀಟ್ರೂಟ್ ಕರಿ ಮಾಡ್ತಾ ಇದ್ದೀನಿ. ತುಂಬ ಸುಲಭ ಮತ್ತು ಬೇಗ ಆಗಿಬಿಡುತ್ತೆ. ಚಿಕ್ಕದಾದ 8 ಬೀಟ್ರೂಟ್ ತೆಗೆದುಕೊಂಡಿದ್ದೀನಿ. ಇವಾಗ ಇದರದ್ದು ಮೇಲ್ಗಡೆ ತುದಿ ಮತ್ತು ಕೆಳಗಡೆ ತುದಿ ತೆಗೆದುಕೊಂಡು ಸಿಪ್ಪೆ ತೆಗಿಬೇಕು. ಬೀಟ್ರೂಟನ್ನು ದೊಡ್ಡ ದೊಡ್ಡ ಪೀಸ್ಗಳಾಗಿನೇ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಇದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ಇವಾಗ ಇದನ್ನ ನಾನು ಕುಕ್ಕರಿಗೆ ಹಾಕೊಳ್ತಿದ್ದೇನೆ. ಇವಾಗ ಒಂದು ಆಲೂಗಡ್ಡೆ ತೆಗೆದುಕೊಂಡಿದ್ದೇನೆ. ಇದ್ರದ್ದು ಇವಾಗ ಸಿಪ್ಪೆ ತೆಗೆದುಕೊಳ್ಬೇಕು. ನಾನು ಒಂದೇ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ 2 ಅಥವಾ 3 ಹಾಕೊಳ್ಬಹುದು. ಇದನ್ನು ಕೂಡ ನಾನು ದೊಡ್ಡ ತುಂಡುಗಳಾಗಿನೇ ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡಿದಂಥ ಆಲೂಗಡ್ಡೆಯನ್ನು ಕುಕ್ಕರಿಗೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಇವಾಗ ನೀರು ಹಾಕಿಕೊಂಡು 2 ವಿಷಲ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ 2 ಈರುಳ್ಳಿ, 2 ಟೊಮೆಟೊ, 1 ಇಂಚು ಶುಂಠಿ ಮತ್ತು 4 ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗೆಲ್ಲನೂ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ. ಇದಕ್ಕೆ 1 ಇಂಚು ದಾಲ್ಚಿನ್ನಿ ಚಕ್ಕ, 4 ಲವಂಗ ಮತ್ತು 1 ಸ್ಟಾರ್ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕಪ್ಪಿನಷ್ಟು ತೆಂಗಿನಕಾಯಿ, 4 ರಿಂದ 5 ಒಣಮೆಣಸಿನ್ಕಾಯಿ, 1 ಚಮಚ ಕೊತ್ತಂಬರಿ, ಅರ್ಧ ಚಮಚದಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ನೀರು ಹಾಕುವ ಅಗತ್ಯ ಏನಿಲ್ಲ. ಟೊಮೆಟೊ ಇರುತ್ತಲ್ವ, ಅದರಿಂದ ನೀರಿನ ಅಂಶದಿಂದ ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ತರಕಾರಿ ಇವಾಗ ಬೆಂದಿದೆ. ಉಪ್ಪು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿಕೊಂಡಿರುವ ಮಸಾಲೆ ಕೂಡ ಇವಾಗಲೇ ಹಾಕ್ತಾ ಇದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೊಂಚೂರು ಇವಾಗ ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದ ಮೇಲೆ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ. 1 ಚಮಚ ತುಪ್ಪ ತೆಗೆದುಕೊಂಡಿದ್ದೇನೆ. 1 ಚಮಚ ಸಾಸಿವೆ ಹಾಕಿಕೊಳ್ತಿದ್ದೇನೆ. ಇವಾಗ ಇದು ಸಾಸಿವೆ ಹುರಿದ ನಂತರ ಇದನ್ನ ಒಗ್ಗರಣೆನ ಇವಾಗ ಕರಿಗೆ ಹಾಕಿಕೊಂಡು ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ. ಇವಾಗ ಇದಾಗಿದೆ, ಆಫ್ ಮಾಡ್ಕೊತಿದ್ದೀನಿ ಒಳ್ಳೆ. ನಾನು ಇವಾಗ ಇದನ್ನ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಚಪಾತಿ, ದೋಸೆ, ಇಡ್ಲಿ ಯಾವ್ದು ಜೊತೆ ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ಒಂದ್ಸತ ಈ ಥರ ಮಾಡಿ ತಿನ್ನಿ, ಹೇಗಿದೆ ಅಂತ ಹೇಳಿ. ಓಕೆ, ಬಾಯ್.